ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 9 ಜುಲೈದು ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಜಪಾನ್ ಶಿಂಜೋ ಅಬೆ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ. ಇನ್ ವಿಚ್ ಇಯರ್ ಡಿಡ್ ಹಿ ರಿಸೀವ್ ದ ಪದ್ಮ ವಿಭೂಷಣ್ ಅವಾರ್ಡ್? ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅವರು ನಿಧನರಾದರು. ಅವರು ಯಾವ ವರ್ಷದಲ್ಲಿ ಪದ್ಮ ವಿಭೂಷಣ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 2021. ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅವರು ಇತ್ತೀಚೆಗೆ ನಿಧನರಾದರು. ಸೊ ಶಿಂಜೋ ಅಬೆ ಅವರಿಗೆ 2021ರಲ್ಲಿ ಭಾರತ ಸರ್ಕಾರದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣ್ ನೀಡಿ ಗೌರವಿಸಲಾಗಿದೆ. ಸೊ ಶಿಂಜೋ ಅಬೆ ಅವರು ಜಪಾನ್ನ ರಾಜಕಾರಣಿಯಾಗಿದ್ದು 2006ರಿಂದ 7ರವರೆಗೆ ಮತ್ತು ನಂತರ 2012ರಿಂದ 20ರವರೆಗೆ ಜಪಾನ್ನ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಅಂಡ್ ಶಿಂಜೋ ಅಬೆ ಅವರು ಜಪಾನ್ನ ಸುದೀರ್ಘಾವಧಿಯ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಸೊ ಜಪಾನ್ನ ಮಾಜಿ ಪ್ರೈಮ್ ಮಿನಿಸ್ಟರ್ ಶಿಂಜೋ ಅಬೆ ಅವರು ನಿಧನರಾದರು. ಸೊ ಜಪಾನ್ ಬಗ್ಗೆ ಹೇಳೋದು ಗೈಸ್, ಜಪಾನ್ದು ಪ್ರೈಮ್ ಮಿನಿಸ್ಟರ್ ಫುಮಿಯೋ ಕಿಶಿಡಾ, ಜಪಾನ್ದು ಕ್ಯಾಪಿಟಲ್ ಟೋಕಿಯೋ ಅಂಡ್ ಕರೆನ್ಸಿ ಜಾಪನೀಸ್ ಯೆನ್. Name the Mahotsav that will be organized by Ministry of Environment, Forest and Climate Change at New Delhi. ನವದೆಹಲಿಯಲ್ಲಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಯಾವ ಮಹೋತ್ಸವವನ್ನು ಆಯೋಜಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹರಿಯಾಲಿ ಮಹೋತ್ಸವ್. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ನವದೆಹಲಿಯಲ್ಲಿ ಹರಿಯಾಲಿ ಮಹೋತ್ಸವವನ್ನು ಆಯೋಜಿಸಿದೆ. ಸುಸ್ಥಿರ ಅಭಿವೃದ್ಧಿಗಾಗಿ ಮರಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಅಂಡ್ ಜಾಗೃತಿ ಮೂಡಿಸುವುದು ಈ ಮಹೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಅಂಡ್ ಇದನ್ನು ಪರಿಸರ ಸಚಿವಾಲಯವು ರಾಜ್ಯ ಸರ್ಕಾರ, ಪೊಲೀಸ್ ಸಂಸ್ಥೆಗಳು ಮತ್ತು ದೆಹಲಿಯ ಶಾಲೆಗಳ ಸಹಯೋಗದೊಂದಿಗೆ ಆಯೋಜಿಸಿದೆ. ಸೊ ಪರಿಸರ ಸಚಿವಾಲಯವು ಹರಿಯಾಲಿ ಮಹೋತ್ಸವವನ್ನು ಆಯೋಜಿಸಿದೆ. ನೆಕ್ಸ್ಟ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ಎನ್ವಿರಾನ್ಮೆಂಟ್ ಭೂಪೇಂದರ್ ಯಾದವ್. ಇಳಿಯರಾಜ, who was recently nominated to Rajya Sabha, is an eminent personality in which field? ಇತ್ತೀಚೆಗೆ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ಇಳಿಯರಾಜ ಅವರು ಯಾವ ಕ್ಷೇತ್ರದ ಗಣ್ಯ ವ್ಯಕ್ತಿ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮ್ಯೂಸಿಕ್. ಹಿರಿಯ ಅಥ್ಲೀಟ್ ಪಿಟಿ ಉಷಾ, ಚಿತ್ರಕಥೆಗಾರ, ಫಿಲ್ಮ್ ಸ್ಟೋರಿ ರೈಟರ್ ವಿ ವಿಜಯೇಂದ್ರನ್ ಪ್ರಸಾದ್ ಮತ್ತು ಆಧ್ಯಾತ್ಮಿಕ ನಾಯಕ ಸ್ಪಿರಿಚುವಲ್ ಲೀಡರ್ ವೀರೇಂದ್ರ ಹೆಗಡೆ ಅವರೊಂದಿಗೆ ಲೆಜೆಂಡರಿ ಸಂಗೀತ ನಿರ್ದೇಶಕ ಇಳಿಯರಾಜು ಇತ್ತೀಚೆಗೆ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿದ್ದಾರೆ. ಸೊ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಈ ನಾಮಿನೇಷನ್ಸ್ ಅನ್ನು ಮಾಡುತ್ತಾರೆ. ಸೊ ಪಿಟಿ ಉಷಾ ಕೇರಳದವರಾಗಿದ್ದಾರೆ, ಇಳಿಯರಾಜು ತಮಿಳುನಾಡುದವರು, ವೀರೇಂದ್ರ ಹೆಗಡೆ ಕರ್ನಾಟಕದವರು ಮತ್ತು ವಿಜೇಂದ್ರ ಪ್ರಸಾದ್ ಅವರು ಆಂಧ್ರಪ್ರದೇಶದವರಾಗಿದ್ದಾರೆ. ಸೊ ಈ ಎಲ್ಲ ವ್ಯಕ್ತಿಗಳು ರಾಜ್ಯಸಭೆಗೆ ನಾಮಿನೇಟ್ ಆಗಿದ್ದಾರೆ. ನೆಕ್ಸ್ಟ್ ಗೈಸ್, ರಾಜ್ಯಸಭಾದು ಚೇರ್ಪರ್ಸನ್ ವೆಂಕಯ್ಯ ನಾಯ್ಡು. ವಿಚ್ ಕಂಪನಿ ಲಾಂಚ್ ಸ್ಟಾರ್ಟ್ಅಪ್ ಸ್ಕೂಲ್ ಇಂಡಿಯಾ ಇನಿಷಿಯೇಟಿವ್? ಯಾವ ಕಂಪನಿಯು ಸ್ಟಾರ್ಟ್ಅಪ್ ಸ್ಕೂಲ್ ಇಂಡಿಯಾ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗೂಗಲ್. ಟೆಕ್ ಕಂಪನಿ ಗೂಗಲ್ ಫಾರ್ ಸ್ಮಾರ್ಟ್ ಅಪ್ ಉಪಕ್ರಮದ ಭಾಗವಾಗಿ ಸ್ಟಾರ್ಟ್ಅಪ್ ಸ್ಕೂಲ್ ಇಂಡಿಯಾ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿತು. ಸೊ ಈ ಪ್ರೋಗ್ರಾಂ ಹೂಡಿಕೆದಾರರು, ಉದ್ಯಮಿಗಳು ಮತ್ತು ಪ್ರೋಗ್ರಾಮರ್ಗಳನ್ನು ಒಟ್ಟುಗೂಡಿಸುವ ವೇದಿಕೆಯಾಗಿದ್ದು ಸಣ್ಣ ನಗರಗಳ ಸ್ಟಾರ್ಟ್ಅಪ್ಗಳಿಗೆ ಅವರೊಂದಿಗೆ ಸಂವಾದ ನಡೆಸಲು ಮತ್ತು ಕಲಿಯಲು ಅವಕಾಶಗಳನ್ನು ಒದಗಿಸುತ್ತದೆ. ಅಂಡ್ ಈ ಪ್ರೋಗ್ರಾಂನೊಂದಿಗೆ ಕನಿಷ್ಠ ಮಿನಿಮಮ್ 10,000 ಸ್ಟಾರ್ಟ್ಅಪ್ಗಳನ್ನು ತಲುಪುವ ಗುರಿಯನ್ನು ಗೂಗಲ್ ಹೊಂದಿದೆ. ಸೊ ಗೂಗಲ್ ಬಗ್ಗೆ ಹೇಳೋದು ಗೈಸ್, ಗೂಗಲ್ದು ಸಿಇಒ ಸುಂದರ್ ಪಿಚಾಯ್. ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ 2022 ಗ್ಲೋಬಲ್ ಬಯೋಡೈವರ್ಸಿಟಿ ಕಾನ್ಕ್ಲೇವ್? ಯಾವ ನಗರವು 2022ರ ಗ್ಲೋಬಲ್ ಬಯೋಡೈವರ್ಸಿಟಿ ಕಾನ್ಕ್ಲೇವ್ ಅನ್ನು ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಾರ್ನ್ ಫ್ರಮ್ ಜರ್ಮನಿ. 2022ರ ಜಾಗತಿಕ ಜೀವ ವೈವಿಧ್ಯ ಸಮಾವೇಶವನ್ನು ಜರ್ಮನಿಯ ಬಾರ್ನ್ನಲ್ಲಿ ಆಯೋಜಿಸಲಾಗಿದೆ. ಸಜೀವ ವೈವಿಧ್ಯ ಮತ್ತು ಪರಿಸರ ವ್ಯವಸ್ಥೆ ಸೇವೆಗಳ ಕುರಿತು ಅಂತರ್ ಸರ್ಕಾರಿ ವಿಜ್ಞಾನ ನೀತಿ ವೇದಿಕೆಯು ವೈಲ್ಡ್ ಸ್ಪೀಷೀಸ್ನ ಸುಸ್ಥಿರ ಬಳಕೆಯ ಮೇಲಿನ ಮೌಲ್ಯಮಾಪನವನ್ನು ಬಿಡುಗಡೆ ಮಾಡುವುದಾಗಿ ಇತ್ತೀಚೆಗೆ ಘೋಷಿಸಿತು. ಸೊ 2022ರ ಜಾಗತಿಕ ಜೀವ ವೈವಿಧ್ಯ ಸಮಾವೇಶವನ್ನು ಜರ್ಮನಿಯ ಬಾರ್ನ್ನಲ್ಲಿ ಆಯೋಜಿಸಲಾಗಿದೆ. ಸೊ ಜರ್ಮನಿ ಬಗ್ಗೆ ಹೇಳೋದು ಗೈಸ್, ಚಾನ್ಸಲರ್ ಒಲಾಫ್ ಸ್ಕಾಲ್ಸ್, ಕ್ಯಾಪಿಟಲ್ ಬರ್ಲಿನ್ ಅಂಡ್ ಕರೆನ್ಸಿ ಯೂರೋ. ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ದ ಗ್ಲೋಬಲ್ ಫಿಂಡೆಕ್ಸ್ ಡೇಟಾಬೇಸ್ 2021? ಯಾವ ಸಂಸ್ಥೆಯು ಗ್ಲೋಬಲ್ ಫಿಂಡೆಕ್ಸ್ ಡೇಟಾಬೇಸ್ 2021 ಅನ್ನು ಬಿಡುಗಡೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್
ಗ್ಲೋಬಲ್ ಫಿಂಡೆಕ್ಸ್ ಡೇಟಾಬೇಸ್ 2021 ಅನ್ನು ಬಿಡುಗಡೆ ಮಾಡಿದೆ. ಸೊ ಈ ರಿಪೋರ್ಟ್ 2021ರಲ್ಲಿ 123 ಆರ್ಥಿಕತೆಗಳಲ್ಲಿನ ಜನರು ಹಣಕಾಸು ಸೇವೆಗಳನ್ನು ಹೇಗೆ ಬಳಸುತ್ತಾರೆ ಎಂಬುದನ್ನು ಸಮೀಕ್ಷೆ ಮಾಡಿದೆ. ಅಂಡ್ ಈ ವರದಿಯ ಪ್ರಕಾರ ಔಪಚಾರಿಕವಾಗಿ ಬ್ಯಾಂಕಿಂಗ್ ಇಲ್ಲದೆ ಜಾಗತಿಕ ಜನಸಂಖ್ಯೆಯು ಹೆಚ್ಚಿನ ಪಾಲು ಭಾರತ ಮತ್ತು ಚೀನಾದಲ್ಲಿ ತಮ್ಮ ಜನಸಂಖ್ಯೆಯ ಕಾರಣದಿಂದಾಗಿ ವಾಸಿಸುತ್ತಿದ್ದಾರೆ. ಸೊ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಗ್ಲೋಬಲ್ ಫಿಂಡೆಕ್ಸ್ ಡೇಟಾಬೇಸ್ 2021 ಅನ್ನು ಬಿಡುಗಡೆ ಮಾಡಿದೆ. Who has been appointed as Force Commander in the United Nations missions in South Sudan? ದಕ್ಷಿಣ ಸುಡಾನ್ನಲ್ಲಿ ವಿಶ್ವಸಂಸ್ಥೆಯ ಮಿಷನ್ ಅಲ್ಲಿ ಫೋರ್ಸ್ ಕಮಾಂಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಲೆಫ್ಟಿನೆಂಟ್ ಜನರಲ್ ಮೋಹನ್ ಸುಬ್ರಮಣಿಯನ್. ಲೆಫ್ಟಿನೆಂಟ್ ಜನರಲ್ ಮೋಹನ್ ಸುಬ್ರಮಣಿಯನ್ ಅವರು ದಕ್ಷಿಣ ಸುಡಾನ್ನಲ್ಲಿರುವ ವಿಶ್ವಸಂಸ್ಥೆಯ ಮಿಷನ್ ಅಲ್ಲಿ ಫೋರ್ಸ್ ಕಮಾಂಡರ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಸುಮಾರು 20,000 ಶಾಂತಿ ಪಾಲಕರು ದಕ್ಷಿಣ ಸುಡಾನ್ನಲ್ಲಿ ಯುನೈಟೆಡ್ ನೇಷನ್ಸ್ ಮಿಷನ್ಸ್ನೊಂದಿಗೆ ನಾಗರಿಕರನ್ನು ರಕ್ಷಿಸಲು ಮತ್ತು ಸಂಘರ್ಷ ಪೀಡಿತ ದೇಶದಲ್ಲಿ ಶಾಂತಿಯನ್ನು ನಿರ್ಮಿಸಲು ಸೇವೆ ಸಲ್ಲಿಸುತ್ತಾರೆ. ಸೊ 73 ದೇಶಗಳ ಪೊಲೀಸ್ ಮತ್ತು ಮಿಲಿಟರಿ ಸಿಬ್ಬಂದಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಒದಗಿಸಿದ ಆದೇಶದ ಅಡಿಯಲ್ಲಿ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಸೊ ಭಾರತದ ಲೆಫ್ಟಿನೆಂಟ್ ಜನರಲ್ ಮೋಹನ್ ಸುಬ್ರಮಣಿಯನ್ ಅವರು ದಕ್ಷಿಣ ಸುಡಾನ್ನಲ್ಲಿರುವ ವಿಶ್ವಸಂಸ್ಥೆಯ ಮಿಷನ್ ಅಲ್ಲಿ ಫೋರ್ಸ್ ಕಮಾಂಡರ್ ಆಗಿ ನೇಮಕಗೊಂಡಿದ್ದಾರೆ. ವಿಚ್ ಕಂಟ್ರಿ ಹ್ಯಾಸ್ ಸೈನ್ಡ್ ಅ MOU ವಿತ್ ಇಂಡಿಯಾ ಆನ್ ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ ದ ಕಂಟ್ರಿ? ದೇಶದಲ್ಲಿ ಹೆಚ್ಚಿನ ಪರಿಣಾಮ ಬೀರುವ ಸಮುದಾಯ ಅಭಿವೃದ್ಧಿ ಯೋಜನೆಗಳ ಕುರಿತು ಯಾವ ದೇಶವು ಭಾರತದೊಂದಿಗೆ MOUಗೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅರ್ಮೇನಿಯಾ. ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ ಮತ್ತು ತಾಂತ್ರಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಹಕಾರದ ಕುರಿತು ಭಾರತ ಅರ್ಮೇನಿಯಾದ ಇಂಟರ್ ಗವರ್ಮೆಂಟಲ್ ಕಮಿಷನ್ನ 8ನೇ ಅಧಿವೇಶನವು ಯೆರೆವಾನ್ನಲ್ಲಿ ನಡೆದಿದೆ. ಸೊ ಭಾರತದಿಂದ ಆರ್ಥಿಕ ಮತ್ತು ತಾಂತ್ರಿಕ ನೆರವಿನೊಂದಿಗೆ ಅರ್ಮೇನಿಯಾದಲ್ಲಿ ಹೆಚ್ಚಿನ ಪರಿಣಾಮದ ಸಮುದಾಯ ಅಭಿವೃದ್ಧಿ ಯೋಜನೆಗಳ ಕುರಿತು ಭಾರತ ಮತ್ತು ಅರ್ಮೇನಿಯಾ ದೇಶವು ಸಹಿ ಹಾಕಿದೆ. ಸೊ ಅರ್ಮೇನಿಯಾ ಬಗ್ಗೆ ಗೈಸ್, ಕ್ಯಾಪಿಟಲ್ ಯೆರೆವಾನ್ ಅಂಡ್ ಕರೆನ್ಸಿ ಅರ್ಮೇನಿಯನ್ ಡ್ರಾಮ್. Who has been appointed as President of Association of Indian Universities? ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸುರಂಜನ್ ದಾಸ್. ಸುರಂಜನ್ ದಾಸ್ ಅವರು ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. Who has been reappointed as a MD and CEO of ಮನ್ನಪುರಂ ಫೈನಾನ್ಸ್ ಕಂಪನಿ? ಮನ್ನಪುರಂ ಫೈನಾನ್ಸ್ ಕಂಪನಿಯ MD ಮತ್ತು CEO ಆಗಿ ಯಾರು ಮರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, VP ನಂದಕುಮಾರ್. VP ನಂದಕುಮಾರ್ ಅವರು ಮನ್ನಪುರಂ ಫೈನಾನ್ಸ್ನ MD ಮತ್ತು CEO ಆಗಿ ನೇಮಕಗೊಂಡಿದ್ದಾರೆ. ಹೂ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ಪಯೋಲಿ ಎಕ್ಸ್ಪ್ರೆಸ್? ಪಯೋಲಿ ಎಕ್ಸ್ಪ್ರೆಸ್ ಎಂದು ಯಾರು ಜನಪ್ರಿಯರಾಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, PT ಉಷಾ. PT ಉಷಾ ಅವರನ್ನು ಜನಪ್ರಿಯವಾಗಿ ಪಯೋಲಿ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತದೆ. ಸೊ ಇವರು ಇತ್ತೀಚೆಗೆ ರಾಜ್ಯಸಭೆಗೆ ನಾಮಿನೇಟ್ ಆಗಿದ್ದಾರೆ. ಅಂಡ್ PT ಉಷಾ ಅವರು ಕೇರಳ ರಾಜ್ಯದ ಕೋಝಿಕೋಡ್ದವರು. ವಿಚ್ ಕಂಟ್ರೀಸ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಸ್ಟೆಪ್ ಡೌನ್? ಯಾವ ದೇಶದ ಪ್ರಧಾನಿ ಇತ್ತೀಚೆಗೆ ರಾಜೀನಾಮೆ ನೀಡಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, UK. ಯುಕೆನ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದರು. ವಿಚ್ ಯೂನಿಯನ್ ಮಿನಿಸ್ಟರ್ ಹ್ಯಾಸ್ ಬಿನ್ ಗಿವನ್ ದ ಅಡಿಷನಲ್ ಚಾರ್ಜ್ ಆಫ್ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್? ಯಾವ ಸಚಿವರಿಗೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಉಸ್ತುವಾರಿಯನ್ನು ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ಮೃತಿ ಇರಾನಿ. ಮಿನಿಸ್ಟರ್ ಆಫ್ ಮೈನಾರಿಟಿ ಅಫೇರ್ಸ್ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದರು. ಸೊ ಈ ಸಚಿವಾಲಯದ ಅಡಿಷನಲ್ ಜವಾಬ್ದಾರಿಯನ್ನು ಮಿನಿಸ್ಟರ್ ಆಫ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಮೃತಿ ಇರಾನಿ ಅವರಿಗೆ ನೀಡಲಾಗಿದೆ. ಸ್ನೇಹಿತರೆ, ಎಷ್ಟೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ಫೀಲ್ಡ್ಸ್ ಮೆಡಲ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಇದಕ್ಕೆ ಉತ್ತರ ಸ್ನೇಹಿತರೆ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಕ್ವಶನ್ ಇಸ್ ಸ್ನೇಹಿತರೆ, ವಿಚ್ ಸಿಟಿ ವಾಸ್ ರ್ಯಾಂಕ್ ಫಸ್ಟ್ ಇನ್ ಇಂಡಿಯಾ ಇನ್ EIU ಗ್ಲೋಬಲ್ ಅವೈಲಬಿಲಿಟಿ ಇಂಡೆಕ್ಸ್ 2022? ಇದಕ್ಕೆ ಉತ್ತರ ಸ್ನೇಹಿತರೆ ಡೆಲ್ಲಿ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಪ್ರೆಸಿಡೆಂಟ್ ಆಫ್ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್? ನೆಕ್ಸ್ಟ್ ಕ್ವಶನ್ ಇಸ್ ಸ್ನೇಹಿತರೆ, ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ಗ್ಲೋಬಲ್ ಫಿಂಡೆಕ್ಸ್ ಡೇಟಾಬೇಸ್ 2021? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.